ಶತಾಯಗತಾಯ ಮಾಡೇ ಮಾಡ್ತೀವಿ ಅಂತಂದು ಹೇಳ್ತೀವಿ. ಹೇಳಿದ್ನಲ್ಲ ಅಲ್ಲಿ ಮೂರ್ನಾಲ್ಕು ಸರಿ ತುಂಬ ಸರಿ ಹೇಳಿದ್ದೀನಿ. ಯಾರೂ ಸಹ ಉದಾಹರಣೆಗೆ ಇಲ್ಲೇ ನಮ್ಮ ಭಾಳಷ್ಟು ಜನ ಇದ್ದಾರೆ, ಕೇಳ್ರಿ ಯಾರ ಮನೆಗಾರು ಬಂದು ಜಾತಿ ಗಣತಿ ಆಗಿದೆಯಾ? ಎಲ್ಲೋ ಕೂತ್ಕೊಂಡು ಜಾತಿ ಗಣತಿ ಮಾಡಿದ್ರೆ ಆಗಲ್ಲ, ನನ್ನ ಮನೆಗೆ ಬರಬೇಕಲ್ಲ, ಅಟ್ಲೀಸ್ಟ್ ಈಗ ಒಂದು ಪ್ರೂಫರು ಬೇಕಲ್ಲ. ನಮ್ಮ ಮನೆಗೆ ಬಂದಿರೋದು ಯಾವುದೂ ಇಲ್ಲ, ಈ ಜಾತಿ ಗಣತಿನ ಒಪ್ಪೋದೂ ಇಲ್ಲ. ಅದನ್ನು ಏನು ಕರೆಕ್ಟಾಗಿ ಮನೆಗೆ ಹೋಗಿ ಅಂಕಿಅಂಶಗಳ ಪ್ರಕಾರ ಜಾತಿ ಗಣತಿ ಮಾಡಿ ಬಿಟ್ಟರೆ ನಮ್ಮದೇನು ಅಭ್ಯಂತರ ಇಲ್ಲ. CM ಅವರು ಹೇಳ್ತಿರಲ್ಲ ಸರ್, ಶತಾಯಗತಾಯ ನಾನು ತಂದೆ ತರ್ತೀನಿ. CM ಅವರು ಹೇಳ್ತಾ ಇಲ್ಲ, TV ಮಾಧ್ಯಮದಲ್ಲಿ ಬರ್ತಾ ಇದೆ, ದಾವಣಗೆರೆಯಲ್ಲೇ ಹೇಳಿದ್ದಾರೆ. ಬಟ್ ಅದು ನಮ್ಮೆಲ್ಲ ಗಮನಕ್ಕೆ ತಂದೆ ತರಬೇಕಲ್ಲ. ಆ ಸಂದರ್ಭದಲ್ಲಿ ನಾವು ಮಾತಾಡ್ತೀವಿ, ಆ ಸಂದರ್ಭ ಬಂದಾಗ ಮಾತಾಡ್ತೀವಿ. ಸರ್, ಈಗ ಹೋಮ್ ಮಿನಿಸ್ಟರ್ ಬೇರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತಂದೇಳಿ ಮತ್ತೆ ಹೊಸ ವರ್ಷ DK ಶಿ ಅವ್ರದ ಬಗ್ಗೆ ಈ ಥರ ಯಾವುದೂ ಇಲ್ಲ, ಅಂಥದ್ದು ಯಾವುದೂ ಪ್ರಸಂಗಗಳಿಲ್ಲ. ಇವೆಲ್ಲ ಊಹಾಪೋಹ. ಎಲ್ಲ ಅದ್ಭುತವಾಗಿ ಸರ್ಕಾರ ನಡೀತಾ ಇದೆ. ಈ 5 ವರ್ಷ ಎಲ್ಲ, ಮುಂದಿನ 5 ವರ್ಷನೂ ಕಾಂಗ್ರೆಸ್ ಸರ್ಕಾರ ಬರೋ ಅಂಥ ಕಾರ್ಯಕ್ರಮಗಳನ್ನ ನಾವು ತಂದಿದ್ದೀವಿ. ಈ ಒಂದು ನಮ್ಮ ವ್ಯತ್ಯಾಸಗಳನ್ನ ನೀವು ತಪ್ಪು ತಿಳ್ಕೊಳ್ಳಂದ್ರೆ ಮಾಧ್ಯಮ ಸೃಷ್ಟಿ ಅಂದರೂ ತಪ್ಪಾಗಲಾರ್ದು. ಸರ್, ಈಗ ಯಾಕಂದರೆ ಹೋಮ್ ಮಿನಿಸ್ಟರ್ ಹೇಳಿ ಸರ್ ನಾನು ರಾಜೀನಾಮೆ ಕೊಡ್ತೀನಿ ಇದನ್ನೆಲ್ಲ ನೋಡಿ ಅಂದರೆ ಸಹಜ ಅದು. ಆ್ಯಕ್ಚುಲಿ ರಾಜಣ್ಣವ್ರು ಮಾತಾಡಿದ ತಪ್ಪೆ. ನಾನು ಮಾತಾಡಬೇಕು ಅಂತಿದ್ದೆ, ನಮ್ಮ ಹೈಕಮಾಂಡ್ ಯಾರೂ ಮಾಧ್ಯಮಗಳಿಗೆ ಮಾತಾಡಬಾರ್ದು ಅದಕ್ಕೆ ಮಾತಾಡ್ತಿಲ್ಲ. ಈಗ ನಾವು ಫಸ್ಟ್ ಟೈಮ್ ಗೆದ್ದಿದ್ದೀವಿ, ಅವರೆಲ್ಲ ಸೀನಿಯರ್ಸ್ ಇದ್ದಾರೆ. ನಾವು ಏನಾದ್ರು ತಪ್ಪು ದಾರಿಲಿ ಹೋದರೆ ನಾವು ಅದನ್ನೇ ಆ ದಾರಿಲೇ ಹೋಗ್ಬೇಕಾಗ್ತದೆ. ಅವ್ರು ಈ ರೀತಿಯೆಲ್ಲ ಮಾತಾಡೋದು ಒಂದು ಹೈಕಮಾಂಡ್ ಎಚ್ಚರಿಕೆಯನ್ನು ಕೊಟ್ಟಿದೆ, ಯಾರೂ ಮೀಡಿಯಾಗೆ ಏನು ಮಾತಾಡಬೇಡಿ, ಯಾವುದು ಬದಲಾವಣೆ ಇದ್ದರೆ ಹೈಕಮಾಂಡ್ ತೀರ್ಮಾನ ಅಂತ. ನಾನು ಯಾಕೆ ಮಾತಾಡೋದು? ನನ್ನ ಒಬ್ಬನ ಕೈಲಿ ಆಗೋದಾದರೆ ಬದಲಾವಣೆ ಮಾಡಿರಿ ಅನ್ಬೋದು. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರಬೇಕು. ರಾಜಣ್ಣರು ಹಿರಿಯರಿದ್ದಾರೆ, ಈ ರೀತಿ ಮಾತಾಡೋದು ನಿಲ್ಲಿಸಿದ್ರೆ ಪಕ್ಷಕ್ಕೂ ಶೋಭೆ, ಅವ್ರಿಗೂ ಶೋಭೆ ಬರ್ತದೆ. ಇಲ್ಲಾಂದರೆ ಏನಾಗ್ತದೆ, ನಮ್ಮ ಕಾರ್ಯಕರ್ತರಲ್ಲಿ ಗೊಂದಲ ಆಗ್ತದೆ. ಏನಪ್ಪ ಇವರು ಕಿತ್ತಾಡ್ತಾರೆ ಅನ್ನೋದು ಪಕ್ಷದಲ್ಲಿ ಅದೆಲ್ಲ ವ್ಯವಸ್ಥೆಗಳು ಚೆನ್ನಾಗಿರಲ್ಲ. ದಯವಿಟ್ಟು ರಾಜಣ್ಣರು ಈ ಕೂಡಲೇ ನಿಲ್ಲಿಸಬೇಕು. ಪವರ್ ಶೇರಿಂಗ್ ಏನಾದ್ರು ಬರ್ಬೋದು, ಅನುಷ್ಠಾನಕ್ಕೆ ಬರ್ಬೋದ್ರ ಸದ್ಯದಾಗ? ಪವರ್ ಶೇರಿಂಗ್ ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಬಟ್ ಹೆಂಗ DK ಶಿವಕುಮಾರ್ CM ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಪ್ರಸಾದ